bye. Bye bye. Kiran Kumar. Yeah. All the best wishes to Kiran Kumar Yes. for his adventure journey to China. Yes. Thank you, Ji. Bye bye. You know, Now. this is only Indian. You know, there is a like na 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 in Kashmir. In Kashmir, Rajasthan, you only can hear this one na 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 na. If you like this, they will do again na 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 na. Oh, enjoying you. ನಮಸ್ಕಾರ ಕೇಕೆ ಫೆಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಡೇ 2 ಆಫ್ ಅವರ್ ಚೀನಾ ರೈಡು. ಸೊ ಈ ಡ್ರೈವಲ್ಲಿ ನಾವು ಆಲ್ಮೋಸ್ಟು ನಿನ್ನೆ 565 ಕಿಲೋಮೀಟ್ರಿಂದ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದರ ಆಗಲಿಲ್ಲ. ಒಂದು 120 ಕಿಲೋಮೀಟ್ರ್ ಹುಡ್ಕೊಂತು. ಸೊ ಇವತ್ತು ಡೇ 2. ಸೊ ಇಲ್ಲಿಂದ ಜಬಲ್ಪುರ್ವರೆಗೂ ಕೂಡ ಪ್ಲ್ಯಾನು. ಆಸ್ ಪರ್ ಅವರ್ ಪ್ಲ್ಯಾನ್ 700 ಚಿಲ್ಲರೆ ಕಿಲೋಮೀಟ್ರ್ ಇತ್ತು, ಬಟ್ ಈಗ ಎಷ್ಟಾಗ್ತಿದೆ? 200 ಆಗ್ತಿದೆ. ಆಲ್ಮೋಸ್ಟ್ 1000 ಅಂದ್ಕಡಿ. ಗೂಗಲ್ ಮ್ಯಾಪ್ ನೋಡಿದಾಗ 1044 ಆಗಿದೆ. ಸೊ ಚಂದ್ರು ಸರ್ ರೆಡಿನಾ? ಡೇ 1 ಹೆಂಗಿತ್ತು? ಸೂಪರ್ ಆಗಿ ಚೆನ್ನಾಗಿತ್ತಾ? ಆ್ಯಕ್ಚುಲಿ ಎಲ್ಲ ಸೆಟ್ ಆಗೋಕ್ಕೆ ಟೈಮ್ ತಗೋತಾ ಇದ್ವಿ, ಕರೆಕ್ಟ್ ಅಲ್ಲ? ಒಬ್ರಿಗೊಬ್ರು ಏನಿಲ್ಲ, ಫುಲ್ ನ್ಯಾಚುರಲ್ ಆಗಿ ಈಗ ನಾರ್ಮಲ್ ಆಗಿದೆ. ಹಾಂ, ಎಸ್. 1000 ಹೋಗ್ಬೋದು ಆರಾಮಾಗಿ. 1000 ಹೊಡಿಬೋದಾ? ನೋಡೋಣ. ಯಾಕಂದರೆ ನೆನ್ನೆ ಆಲ್ಮೋಸ್ಟ್ 1 ಗಂಟೆಗಲ್ವ ನಮಗೆ? ಸ್ಟ್ರೆಸ್ ಇಲ್ವಲ್ಲ ಇವತ್ತು. 1 ಗಂಟೆಗೆ ಬಿಟ್ವಾ ನಾವು 1 ಕಾಲಕ್ಕೆ ಬಿಟ್ವಾ ನೆನ್ನೆ? ಹಾಂ, ಊಟ ಎಲ್ಲ ಮಾಡ್ಕೊಂಡ್ಬಿಟ್ವಾ. 12 ಗಂಟೆ ಆಗಿತ್ತು. ಮಧ್ಯ ಬೇರೆ ಪುನಃ ಬ್ರೇಕ್ ಮಾಡಿದೋ, ಪುನಃ ಎಮಿಷನ್ ಟೆಸ್ಟ್ ಅಂತೆಲ್ಲ. ಇಲ್ಲ ಟೋಟಲ್ ಒಂದು ಆ ಲೆಕ್ಕದಲ್ಲಿ ಹೋದ್ರೆ ಕರೆಕ್ಟಾಗಿ ಬಿಟ್ಟಿರೋದು 2 ಗಂಟೆ ಲೆಕ್ಕನೇ. ಇದಕ್ಕೆಲ್ಲ ಬಿಟ್ಟಿದ್ದೀವಲ್ಲ, 1.5 ಅವರ್ ಎಮಿಷನ್ ಟೆಸ್ಟಿಗೆ ಬಿಟ್ಟು ಟೈಮ್ ಹೋಗಿದೆ. ಆ ಲೆಕ್ಕಕ್ಕೆ ತಗೊಂಡ್ರು 1 ಗಂಟೆಗೆ ಬಿಟ್ರು. ನೆನ್ನೆನೇ ಆಲ್ಮೋಸ್ಟ್ ಈಗ 700 600 ಚಿಲ್ಲರೆ 500 ಚಿಲ್ಲರೆ ಹೊಡೆದಿದ್ದೀವಿ. 500 ಇಲ್ಲ 400 ಚಿಲ್ಲರೆ ಹೊಡೆದಿದ್ದೀವಿ ಅಲ್ವಾ? ನೋಡಿ ನಮ್ಮ ಟ್ರಿಪ್ಪಿನ ಯಂಗ್ ಬೈ ನಮ್ಮ ಆದರ್ಶ ಸರ್ ಹೆಂಗಿತ್ತು ಸರ್ ನೆನ್ನೆ? ಎಲ್ಲ ಚೆನ್ನಾಗಿತ್ತಲ್ವಾ? ಮೊದಲನೇ ದಿನ ಡ್ರೈವ್ ಖುಷಿಯಾಗಿ ಎಲ್ಲರೂ ಚೆನ್ನಾಗಿ ಮುಗಿಸಿದ್ದೀವಿ. 2ನೇ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಸ್, ನೋಡೋಣ ಸಾಯಂಕಾಲದವರೆಗೆ ಹೆಂಗಾಗುತ್ತೆ. ಇವತ್ತಿನ ದಿನ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಇವತ್ತಿನ ದಿನ ಅದ್ಭುತವಾಗಿ ಶುರು ಮಾಡೋಣ. ಏನಂತೀರ ಸರ್ ಮಂಜುನಾಥ್ ಸರ್? ಸರ್ ಡೇ ಬಿಗಿನ್ಸ್ ವಿತ್ ಪಾಸಿಟಿವ್ ಎನರ್ಜಿ. ಎಸ್, ಅಲ್ಟಿಮೇಟ್ ಆಗಿ ನಮ್ದೇನು ಇವತ್ತಿನ ಡೆಸ್ಟಿನೇಷನ್ ಏನಿದೆ ಕಿರಣ್ ಸರ್ನ ಫಾಲೋ ಮಾಡಿ. ಎಸ್, ಬಟ್ ಎವರಿ ಮೂಮೆಂಟು ಎವರಿ ಸೆಕೆಂಡ್ ಎಂಜಾಯ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಇವತ್ತಿನ ದಿನ ಹೆಂಗಿರುತ್ತೆ ಅನ್ನೋದನ್ನ ಮುಂದೆ ಹೋಗಿ 1000 ಕಿಲೋಮೀಟರ್ ಹೋಗ್ತೀವಿ ಸರ್. 1000 ಟ್ರೈ ಮಾಡೋಣ, ಪುಷ್ ಮಾಡೋದು ಬೇಡ, ಟ್ರೈ ಮಾಡೋಣ ಅಷ್ಟೇ. ಸೊ ಪುಷ್ ಮಾಡ್ಕೊಂಡು ಹೋಗೋದು. ಸೊ ಟ್ರೈ ಮಾಡಿದಾಗ ಹೆಂಗಾಗುತ್ತೆ, ನಾವು ಪ್ರೆಷರಲ್ಲಿ ಅಯ್ಯೋ ಮಾಡಬೇಕು ಅನ್ನೋ ಥರ ಮಾಡಿಬಿಡ್ತೀವಿ. ಸೊ ಆ ರಿಸ್ಕು ಬೇಡ, ಆಯಿತಾ? ನಾನು ನೋಡಿ ಇವತ್ತು ಫುಲ್ಲು ಸಿಟಿ ಬಾಯ್ ನೀಟಾಗಿ ಬೈಟಲ್ಲಿ ರೆಡಿ ಆಗಿಬಿಟ್ಟಿದ್ದೀನಿ ಸಿಂಪಲ್ಲಾಗಿ. ಆ್ಯಕ್ಚುಲಿ ನಾವೇನು ರೂಮ್ ಮಾಡಿದ್ವು ಅದು ತುಂಬ ಚೆನ್ನಾಗಿತ್ತು. ಯಾಕೆ ಅಂತಂದರೆ ನೋಡಿ ಹೈವೇ ಪಕ್ಕದಲ್ಲೇ ಅದ್ಭುತವಾದ ಫೆಸಿಲಿಟಿ. ಒಳ್ಳೆ ಈಗ ತಾನೇ ರೀಸೆಂಟಾಗಿ ಓಪನ್ ಮಾಡಿರೋಂಥ ಹೋಟ್ಲು ಕೊಟ್ಬಿಟ್ಟಿದ್ದಾರೆ. ಸೊ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಮ್ಮ ಕಾರ್ನ ಇಲ್ಲೇ ಪಾರ್ಕ್ ಮಾಡಿದ್ವಿ, ಪಾರ್ಕಿಂಗು ಕೂಡ ಸೇಫ್ಟಿ ಇತ್ತು. ಸೊ ಈಗ ಲಗೇಜ್ನೆಲ್ಲ ಹಾಕ್ಬಿಟ್ಟು ಇಲ್ಲಿಂದ ಹೊರಡೋದೆ, ಓಕೆನಾ? ಎಸ್, ಲಗೇಜ್ ಮ್ಯಾನೇಜ್ಮೆಂಟ್ ನೋಡೋರಂತ ಇರಿ ನಂದು ಹೆಂಗಿದೆ ಅಂತ. ಇಲ್ಲಿ ನೋಡಿ ನನ್ನ ಲಗೇಜ್ಮೆಂಟ್ ಯಾವ ಥರ ಇದೆ ಅಂತ. ಸೊ ಅಷ್ಟೇನು ಇದಾಗಿ ಇಟ್ಕೊಂಡಿರಲ್ಲ ನಾನು. ಸೊ ಅದು ನನಗೆ ಚೆನ್ನಾಗಿ ಗೊತ್ತು. ಮೆಸ್ಸಿಯಾಗಿ ಇಟ್ಕೊಂಡಿರ್ತೀನಿ, ಬಟ್ ಸಾಕು ಸಿಂಪಲಾಗಿ. ವಾಶ್ರೂಮ್ ಇದಕ್ಕೆಲ್ಲ ಕಾರಣ ನಮ್ಮ ಕಿರಣ್ ಬ್ರೋ ಹುಚ್ಚಿಡಿಸ್ಬಿಟ್ಟವ್ರೆ ವಿಡಿಯೋ ಮಾಡಬೇಕು ಅಂತ. ಇಲ್ಲ, ಆಮೇಲೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರತಿಯೊಂದು. ಅಹಂ ಅನ್ನೋದಿಲ್ಲ ಅವ್ರಿಗೆ. ಏನು ನಾನು ಕಲ್ತ್ಬಿಟ್ಟಿದ್ದೀನಿ ಬೇರೆಯವ್ರಿಗೆ ಹೇಳ್ಕೊಡ್ಬಾರ್ದು, ಅವರೇ ಕಲೀಲಿ ಅನ್ನೋದು ಇಲ್ಲ. ಪ್ರತಿಯೊಂದು ಹೇಳ್ಕೊಡ್ತಾರೆ. ಅಯ್ಯೋ, ಚಿಕ್ಕ ಮಕ್ಳಿಗೆ ಹೇಳಿದಾಗ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಯೂಟ್ಯೂಬರ್ಸ್ ಎಲ್ಲ ನಿಮ್ಮ ಹತ್ರ ಟ್ರಿಪ್ಪಿಗೆ ಬಂದು ಕಲ್ತ್ಕೊಳ್ಳಿ ಅಂತ. ಯೂಟ್ಯೂಬ್ ಕ್ಲಾಸ್ ಮಾಡಲಿ ಅಂತ. ಓ ಹಾಗಾದ್ರೆ ಇದು ಟ್ರಿಪ್ ಮಾಡ್ತಿಲ್ಲ ಮಾಡಿ. ಎಷ್ಟೋ ಜನ ಯೂಟ್ಯೂಬರ್ಗಳು ಕ್ಲಾಸ್ ಮಾಡ್ತಾರಲ್ಲ. ಅಯ್ಯೋ ಅದು ಕಷ್ಟ ಸರ್, ಅದು ಆಗಲ್ಲ. ತಲೆ ಒಂದು ಬಿಸ್ನೆಸ್ ಅಲ್ಲಿ ಬಂದ್ರೆ ಇನ್ನೊಂದು ಬಿಸ್ನೆಸ್ ತೋರಿಸ್ತಾರೆ ಅಲ್ವಾ? ಆಕ್ಚುಲಿ ಇದು ಮಾಡ್ಬೋದಲ್ವಾ? ಬಿಸ್ನೆಸ್ ಮಾಡ್ಬಿಡೋಣ, ಯೂಟ್ಯೂಬ್ ಬಿಸ್ನೆಸ್. ನೋಡಿ ಏನೇನು ಮಾಡ್ತಾರೆ ಮಾಡಿ. ವಯಸ್ಸು ಚಿಕ್ಕದು ಒಂದು ಒಳ್ಳೆ ಕ್ಲಾಸ್ ರೂಮ್ ಮಾಡಿ ವಾರದಲ್ಲಿ ಒಂದಿನ ಬನ್ನಿ ಯೂಟ್ಯೂಬ್ ಹೆಂಗೆ ಮಾಡೋದು. ಇಲ್ಲೇ ವಿಷಯ ಕುಡಿಯೋದಾ? ಇಲ್ಲೇ ವಿಷಯ ಕುಡಿಯೋದು ಸರ್. ಈಗ ನೀವು ವಿಷಯ ಕುಡಿಯಲ್ಲ? ಕುಡಿಯಲ್ಲ, ನಮ್ಮ ಜೊತೆ ಒಂಚೂರು ಜೊತೆಲಿರೋರು ಕುಡಿತಾರೆ ಅಂತ ನೋಡೋಣ. ನೀವು ಬಿಲ್ ಕೊಡ್ಬೋದು, ವಿಷಯ ಕುಡಿಯೋಕ್ಕಾಗಲ್ಲ. ಅಣ್ಣ 4 ವಿಷಯ ಕುಡಿಯೋಣ ಅಂತ. 4 ಟೀ ಅಣ್ಣ. ಓಕೆ, ಹಂಗೆ ಕೇಳಬೇಕಷ್ಟೇ. ಈಗ ವಿಷಯ ಕುಡಿಯೋಣ 4. ಹೊಟ್ಟೆಗೆ ಹೌದಾ? ಯಾರು ಇವರಾ? ಜೀವನ ಇದರಿಂದ ಬಂದಿರೋದವರು. ಯಾವುದು? ಹುಬ್ಳಿ ಯಾವ್ದಣ್ಣ? ಗುಲ್ಬರ್ಗದಿಂದ. ಗುಲ್ಬರ್ಗ ಹತ್ರ ಇಲ್ಲಿಗೆ ಹತ್ರ. ಹೌದು, ನಾವು ನಮ್ಮ ಲೆಕ್ಕ ಹಾಕ್ತಿದ್ದೀವಿ. ಓಕೆ ತಗೊಳ್ಳಿ ಸರ್ ಟೀ. ವಿಶಾಲ್ ಜಬಲ್ಪುರ ಹಾಕೋಬಿಡಿ. ಅಣ್ಣ ಸಖತ್ ದೂರ ಅಂತಾರಲ್ಲ.
ಸರ್ ಹೈದ್ರಾಬಾದ್ ದಾಟಕ್ ಹಾಕಳಿ ಸರ್, ದೂರ ಎಷ್ಟು ಬೇಡ, ಮೂರೇ ಮೂರು. ಹೊಳೆ ಕೊಟ್ಟವ್ರೆ ಮೂರೇ. ಮಾಡ್ತೀರಾ? ಔಟರ್ ರಿಂಗ್ ರೋಡಲ್ಲಿ ಹೊರಟೋಗ್ತೀವಿ. ಹಾಂ, ಥ್ಯಾಂಕ್ಸ್. ಏನು Yes. ದೂರ? ಆದರೆ ಕೈ ಸುಡದೇ ಇದೆ ಕೊಡು. 965 ಕಿಲೋಮೀಟರ್ ಐತೆ, ಅಷ್ಟು ಹೊಡಿಯೋಕ್ಕಾಗಲ್ಲ. ಆ್ಯಕ್ಚುಲಿ ಗ್ಲಾಸ್ ಲೋಡ್ದಲ್ಲೇ ಹಾಕ್ಸ್ಕೋಬೇಕಿತ್ತು. ಎಲ್ಲ ಆಯಿತು. ಎಕ್ಸಾಕ್ಟಾಗಿ 7 ಗಂಟೆ 5 ನಿಮಿಷ ಆಗಿದೆ. ನಾವೆಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಸೊ ಹೈಲಕ್ಸ್ ಮಾತ್ರ ಅದ್ದೂರಿಯಾಗಿದೆ. ಆ್ಯಕ್ಚುಲಿ ನಮ್ಮ ಟ್ರಿಪ್ಪಲ್ಲಿ ಇದೇ ಇವಾಗ ನಮಗೊಂದು ನಂಬಿಕೆ. ಯಾಕೆ ಅಂತಂದರೆ ಇನ್ ಕೇಸ್ ನಮ್ಮ ಗಾಡಿಗಳೇನಾದರೂ ಒಂಚೂರು ಕೆಟ್ಟರೆ ಮಾಡಿದ್ರೆ ಅದನ್ನು ಟೋ ಮಾಡೋಂಥ ಗಾಡಿ ಅದೇ, ಅದರಲ್ಲಿ ಎಲ್ಲವೂ ಕೂಡ ಇದೆ. ಸೊ ಅದು ಏನೇನಿದೆ ಎತ್ತಿದೆ ಅನ್ನೋದನ್ನ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀವಿ, ಆಯಿತಾ? ಹೇಳ್ತಾ ನಮ್ಮ ಜರ್ನಿನ ನಾವಿವತ್ತು ಶುರು ಮಾಡೋಣ, ಓಕೆನಾ? ನೆನ್ನೆ ಎಷ್ಟು ಕಿಲೋಮೀಟ್ರಪ್ಪ ಓಡಿಸಿದ್ದೀನಿ ಅಂತಂದರೆ ತೋರಿಸ್ತೀನಿ ರೀ ಅದನ್ನು ಕೂಡ. ಸೊ 441 ಕಿಲೋಮೀಟ್ರ್ ಓಡಿಸಿದ್ದೀನಿ ನೆನ್ನೆ, ಆಯಿತಾ? ಸೊ ಈಗೇನು ಮಾಡೋಣ, ಈಗ ನಾನು ಎ ಮತ್ತು ಬಿ ಎರಡನ್ನೂ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಿ ಏನು ಮಾಡೋಣ ಅಂತಂದರೆ ಡೇ ಬೈ ಡೇ ಎಷ್ಟು ಓಡಿಸ್ತೀನಿ ಅನ್ನೋದನ್ನು ಇಟ್ಕೊತೀನಿ, ಓಕೆನಾ? ಸೊ ನನಗೇನಾಗುತ್ತೆ, ನಿಮಗೆ ಹೇಳೋಕ್ಕೆ ಈಸಿ ಆಗುತ್ತೆ ದಿನಕ್ಕೆ ಇಷ್ಟು ಕಿಲೋಮೀಟ್ರ್ ಓಡಿಸ್ದೆ ಅಂತ, ಕರೆಕ್ಟಾ? ಸೊ ನೆನ್ನೆ 441 ಓಡಿಸಿದ್ದೀನಿ. ಎ ಬಂದ್ಬಿಟ್ಟು ಫುಲ್ ಕಿಲೋಮೀಟ್ರ್ ಆಗಲಿ ಅಂತಂದರೆ ಫುಲ್ ಎಷ್ಟು ಓಡಿಸ್ತೀನೋ ಅಷ್ಟೊಂದು ಸೇರಿಸಾಗಲಿ. ಬಿ ಬಂದ್ಬಿಟ್ಟು ಇದಾಗಲಿ, ಅಂದರೆ ಯಾವ ಥರ ಇವತ್ತಿಂದು ಆವತ್ತನ್ನು ಏನು ತಗೊಂಡು ಹೋಗ್ತೀನೋ ಅದು, ಆಯಿತಾ? ಹೇಳ್ತಾ ಇಲ್ಲಿಂದ ಹೊರಡೋಣ. ಇಲ್ಲಿ ನೋಡಿ, ಇಲ್ಲಿ ಕ್ಯೂಟ್ ಜಿಮ್ನಿ ಹಾಕಿದ್ದೀನಿ, ಇಲ್ಲಿ ಪುಟಾಣಿ ಜಿಮ್ನಿ. ಸೊ ಜಿಮ್ನಿ ಕಾರ್ ಒಳಗಡೆ ಜಿಮ್ನಿ, ಬಟ್ ಇದಕ್ಕೆ ಹಿಂಗೆ ಕಲರ್ ಬಿಡಲಾ ಎದ್ದು ಕಾಣಿಸೋಕ್ಕೆ, ಇಲ್ಲ ಇದಕ್ಕೂ ಬ್ಲ್ಯಾಕ್ ಕಲರ್ ಮಾಡಿಸ್ಲಾ, ಸ್ಪ್ರೇ ಪೇಂಟ್ ಮಾಡಿಸ್ಲಾ? ಸೊ ಕಮೆಂಟ್ ಮಾಡಿ ತಿಳಿಸಿ. ಕಾಣಿಸ್ತಾ ಇಲ್ಲ ಚಾರ್ಲಿ 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 1 2 3. ಆ್ಯಕ್ಚುಲಿ ನಮ್ಮ ಹತ್ರ ಎಲ್ಲ ವಾಕಿ ಟಾಕಿ ಇಟ್ಕೊಂಡಿದ್ದೀವಿ. ಒಬ್ರಿಗೊಬ್ರು ಮಾತಾಡ್ಕೋತೀವಿ. ಮಾತಾಡಿ ಯಾರಾದರೂ. ಓವರ್ ಯಾರೂ ಇಲ್ಲ. ಓಡೋಣವಾ? ರೆಡಿ ಆಯ್ತಾ ಸರ್? ಎಲ್ಲ ರೆಡಿ ಆದ್ರಾ? ಕಾರ್ ಒಳಗಡೆ ಇರ್ತೀವಲ್ಲ, ಕ್ಲೋಸ್ ನೆಟ್ವರ್ಕಲ್ಲಿ ಇದ್ದೀವಲ್ಲ. ಸರಿ ಆಯಿತು, ಹೊಡಿ. ಚಾರ್ಲಿ 1 2 3. ಚಾರ್ಲಿ 1 2 3. ಆದರ್ಶ್ ತಗೊಂಡಿಲ್ವಾ? ಆದರ್ಶರು ಇವತ್ತು ರೋಜಾಯಿಂದ ಚಾರ್ಲಿ ಆಗೋಯ್ತಾ? ಚಲ ಚಾರ್ಲಿಯಿಂದ ರೋಜಾ ಆಗೋಯ್ತಾ ಇವತ್ತು? ನೀವು ರೋಜಾ ಹಂಗಾದ್ರೆ ಅಲ್ವಾ? ಗುಲಾಬಿ ಯಾರು ನೀಡೋಣ? ಮಹದೇಶ್ವರ ಒಳ್ಳೇದು ಮಾಡುತ್ತಂದೆ. ರೈಡ್ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಪೀಸಾಗಲಿ. ಟೈಮ್ ಎಕ್ಸಾಕ್ಟಾಗಿ 7 ಗಂಟೆ 13 ನಿಮಿಷ ಆಗಿದೆ, ಓಕೆನಾ? ಸೊ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ. ಎಸ್, ಬನ್ನಿ ಹೋಗೋಣ. ಎಸ್, ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಚೈನಾ. ಸೊ ಈಗ ಆ್ಯಕ್ಚುಲಿ ಹೈವೇಲಿ ಈ ಕಡೆ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು, ಹಂಗೆ ಹೋಗ್ಬೇಕು. ಸೊ ದಟ್ ಅಲ್ಲೋಗಿ ಮುಂದ್ಗಡೆ ಡಿವೈಡ್ರ್ ಇದೆ ತಗೋಬೇಕು. ಬಟ್ ಒಂದು ಭಯ ಏನು ಅಂತಂದರೆ ಇದೆಲ್ಲ ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾವಪ್ಪ, ಅದೊಂದೇ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಇಲ್ಲಿ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಈ ನಾರ್ತ್ ಸೈಡಿಗೆ ಬಂದಾಗಲೇ ಇದೇ ಪ್ರಾಬ್ಲಮ್ಮು. ಸೊ ಯಾವ್ದಾದ್ರು ಕ್ರಾಸಿಂಗ್ ಇತ್ತು ಅಂತಂದರೆ ನಮ್ಮೂರಲ್ಲಿ ಒಂದು ಸ್ವಲ್ಪ ಫ್ರೀ ಆಗಿರುತ್ತಲ್ಲ, ಆ ಥರ ಎಲ್ಲ ಇರಲ್ಲ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಅಲ್ಲ ಅವರು ಗಜ ನೇಮು ಬಿಡ್ತಿಲ್ವಲ್ಲ ಅವರು. ಇದೇನಿದು ಟೋಲೆ ಓಪನ್ ಆಯ್ತಾ ಅಲ್ವಲ್ಲ ನನಗೆ? ಓಪನ್ ಆಯ್ತು. ಎಲ್ಲಿ ಟೋಲ್ ಸರ್? ಚಂದ್ರು ಸರ್ ಎಷ್ಟು ದೂರದಲ್ಲಿ ಇದ್ದೀರಾ ಇನ್ನ? ಇವರು ಚಂದ್ರು ಸರ್ ಹೌದಾ? ಅದೇ ಇನ್ನೊಂದು ಸರ್, ನವೀನ್ ಸರ್ ನಮಸ್ತೆ ಸರ್. ಸರ್ ನಾನು ಗುಡ್ ಮಾರ್ನಿಂಗ್ ಸರ್. ನಾನು ಬಿಸಿಗೆ ಸರ್ 3 days ಸರ್ ಜಾಯ್ನ್ ಆಗ್ಬಿಡ. ಇದು ಕಿರಣ್ ಸರ್ ಕೇಳಿ ಸರ್. ಕೇಳ್ಬಿಡ್ತೀನಿ ಸರ್. ಇಲ್ಲ ಸರ್ ನಿಮ್ದೇನು ತೊಂದರೆ ಆಗಿಲ್ಲ ಆ್ಯಕ್ಚುಲಿ.
ನಿಮ್ದು ನಂದು ರಿಜೆಕ್ಟ್ ಆಗಿದೆ, ಚಂದ್ರದ್ದು ಹೋಲ್ಡ್ ಆಗಿದೆ. ಹೌದು ಹೌದು ಸರ್, ಕರೆಕ್ಟು. ನಿಮ್ಮದು ನನಗೆ ಅವರು ಗೊತ್ತಿದ್ದವ್ರಿಗೆ ನಿಮ್ದೊಂದು ಸಣ್ಣ ಡೀಟೇಲ್ಸ್ ಬೇಕು ಸರ್, ನಾನು ಅದನ್ನ ಕಳಿಸ್ಕೊಡ್ತೀನಿ ಈಗ ಗಾಡಿ ಸ್ಟಾಪ್ ಮಾಡಿದ್ಮೇಲೆ. ಇದರಲ್ಲಿ ಒಂದು ಒಳ್ಳೆ ಟ್ರಾಫಿಕ್ ಸಿಗಾಕೊಂಡ್ಬಿಟ್ಟಿದ್ದೀವಿ, ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಅಂತ. ಬಟ್ ಹೆವಿ ಟ್ರಾಫಿಕ್ ಇತ್ತಪ್ಪ, ಜಾಸ್ತಿ ಇಲ್ಲ, ಸ್ವಲ್ಪ ದೂರನೇ. ಕ್ರ್ಯಾಶಾ ಏನು ಡೋಂಟ್ ನೋ, ಬಟ್ ಲೆಟ್ ಸಿ. ಇಲ್ಲ ರೋಡ್ ಡಿವೈಡರ್ ಆಗಿದೆ ಅಷ್ಟೇ. ಅಲ್ಲಿ ಮೇಂಟೆನೆನ್ಸ್ ವರ್ಕು ನಡೀತಾ ಇದೆ. ಸೊ ನನಗೇನು ಅನ್ನಿಸ್ತು ಅಂತಂದರೆ, ಈಗ ಗೂಗಲಲ್ಲಿ ಈಗ ಕ್ರ್ಯಾಶ್ ಆಗಿದ್ರೆ ನಮ್ಗೆ ಅಪ್ಡೇಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಮೇಂಟೆನೆನ್ಸ್ ವರ್ಕ್ ನಡೀತಾ ಇತ್ತು ಅಂತಂದರೆ ಅದನ್ನು ಅಪ್ಡೇಟ್ ಹಾಕ್ಬೋದಪ್ಪ ಇವರು ಅಲ್ವಾ. ಮೇಂಟೆನೆನ್ಸ್ ವರ್ಕ್ ನಡೀತಾ ಇದೆ ಅಂತ ಆ ಥರ ಅಪ್ಡೇಟ್ ಬಂದರೆ ಗೂಗಲಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನಿಮಗೆ ಏನನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ಈ ದಿನದ ಮೊದಲ ಸ್ಟಾಪನ್ನು ಹಾಕಿದ್ವಿ ತಿಂಡಿಗೆ ಅಂತ, ಓಕೆನಾ. ಸೊ ಇಲ್ಲಿ ಯಾವುದೋ ಒಂದು ಸಂದರ್ಶಿನಿ ಪ್ಯೂರ್ ವೆಜ್ ಅಂತ, ಕನ್ನಡದಲ್ಲಿ ಬರೆದಿದ್ದಾರೆ. ನೈಸ್, ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ. ಬನ್ನಿ ಹೋಗಿ ನೋಡೋಣ. ಸರ್ ಯಾವುದೋ ಕನ್ನಡನೇ ಬರ್ದಿದೆ ನೋಡಿ, ಕನ್ನಡ ಹೋಟ್ಲು, ಕನ್ನಡ. ಕೆಂಪಿ ನೋಡಿ, ರಾಜ ಊಲಿನಂತೆ ಗಜ ಕಾಳ ಬೇರೆ ಹೆಸರು ಬೇಕಂತೆ. ಯಾರಿಗೆ? ಕೆಂಪಿಗೆ. ಕೆಂಪಿನೇ ಮಿಕ್ಸು. ಅಲ್ಲ ನೀವೇನಾದ್ರೂ ಕರೀರಿ ನೋಡಿ, ನಮ್ಮ ಕೆಂಪಿ ಎಷ್ಟು ಚೆನ್ನಾಗಿದೆ ಅಂತೀವಿ ನಾವೀಗ. ನೀವೇನಾದ್ರು ಕರ್ಕೊಳ್ಳಿ, ನಮಗೆ ಕೆಂಪಿನೇ ಈಗ. ಕೆಂಪಿ ಎಷ್ಟು ಚೆನ್ನಾಗಿದೆ ಅಂತ. ಕೆಂಪಿ ಫ್ರಮ್ ಮೈಸೂರು. ಎಸ್ ಸರ್, ಸೌತು ಅಂತ ಫೀಲ್ ಆಗಲಿ ಅವ್ರಿಗೆ, ಸೌತ್ ದೋಸೆ ನಮ್ಮ ಬೆಂಗಳೂರು ದೋಸೆ ಫೀಲ್ ಆಗಲಿ ಅಂದ್ಬಿಟ್ಟು ಹಿಂಗೆಲ್ಲ ಅಲಂಕಾರ ಮಾಡಿ ಹಿಂಗೆ ಕೊಟ್ಬಿಟ್ಟಿರೋದು. ಟೋಪಿ ಲಾಸ್ಟಲ್ಲಿ ಟೋಪಿ ಹಾಕೋದು ಬೇಡ, ಈಗಲೇ ಟೋಪಿ ಹಾಕ್ತಿದ್ದೀನಿ ತಗೊಳ್ಳಿ, ಹಾಕ್ತಾನೆ ಟೋಪಿ ಕೊಟ್ಟಿದ್ದೀನಿ ತಗೊಳ್ಳಿ ಅಂತ. ಕರೆಕ್ಟ್ ಆ್ಯಕ್ಚುಲಿ, ಬಟ್ ಆ್ಯಂಬಿಯನ್ಸ್ ಚೆನ್ನಾಗಿದೆ ಅಲ್ಲ, ನೀಟಾಗಿ ಮಾಡಿ ಇಟ್ಕೊಂಡವ್ರೆ. ಬಟ್ ನಾವು ಅದನ್ನ ಫಸ್ಟ್ ಬಂದು ವಿಡಿಯೋ ಮಾಡ್ಕೊಂಡಿದ್ದು. ಹೌದಾ, ಬೆಸ್ಟು. ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನೆಮ್ಮದಿಯಾಗಿರ್ಬೇಕು ಹಿಂಗೆ. ನೋಡಿ ಅದು ಬುದ್ಧ ನೀರು ಬಿಡ್ತಿರೋದು ನೋಡೋದನ್ನ ಹೊರಗಡೆ ಅದೇ ಇಲ್ಲಿ ತಾನೆ. ಆಮೇಲೆ ಇದು ಚೆನ್ನಾಗಿದೆ ಈ ಅಲಂಕಾರ. ಹೋದಾಗ ಕಾರಲ್ಲಿ ಹೋದಾಗ ರಾಜಸ್ಥಾನದಲ್ಲಿ ನವೀನ್ ಅವ್ರ ಮನೆಗೆ ಒಂದು ಬುದ್ಧ ತಂದೈತೆ. ಓಕೆ, ಏನು ಸೈಜ್ ಇರ್ಬೋದು, ಅದೊಂದು 6-7 ಟನ್ ಇರ್ಬೋದು. 6-7 ಟನ್ನು. ಅಲ್ಲಿ ನೋಡಿದ್ದು, ಪುನಃ ನಂಬರ್ ಫೋಟೋ ಇತ್ತು, ರಿಟರ್ನ್ ಫೋನ್ ಮಾಡಿ ತರಿಸ್ಕೊಂಡೈತೆ ಬುದ್ಧನ. 6,000 kg ಐತೆ ಮನೆಗೆ. ಟ್ರೈನರ್ ಲಿಫ್ಟ್ ಮಾಡಿ ಸೆಂಟ್ರಲ್ಲಿ ಟ್ರೈನಲ್ಲಿ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನೋಡ್ಬೇಕು ಒಂದ್ಸಲ, ನೋಡೋಣ. ತುಂಬಾ ಚೆನ್ನಾಗಿದೆ, ಏಕಶಿಲ ಒಂದೇ ಶಿಲೆ. ಚಟ್ನಿ ಚೆನ್ನಾಗಿದೆ. ಹೌದಾ? ಮನೆ ಒಳಗಡೆ ಐತೆ, ಒಳಗಡೆ ಏನಿಲ್ಲ. ಇಷ್ಟು ದಪ್ಪ ಹಾಕಿದ್ದಕ್ಕೂ ಸಾರ್ಥಕ, ಅಂದ್ರೆ ಈ ಚಂಬಲ್ ಕೊಟ್ಟದ್ದಕ್ಕೂ ಸಾರ್ಥಕ. ಅಲ್ಲ ಕರೆಕ್ಟ್, ನಿಮಗೆ ಬೇಕು ಅದು, ಅಷ್ಟು ಬೇಕು. ಚಟ್ನಿನಾ? ಅಷ್ಟು ಬೇಕು. ಯಾಕೆ? ಅದೇನು ತಗೊಂಡ್ರೆ ಅದೇನೋ ಫ್ರೀ ಅಂತಾರಲ್ಲ, ಅದಕ್ಕೆ ದೊಡ್ಡಣ್ಣನ ಫಾಲೋ ಮಾಡ್ತಾರೆ. ಏನಕ್ಕಂದ್ರೆ ಅವ್ರಿಗೆಲ್ಲ ಕೆಲವರಿಗೆ ಕಡಿಮೆ ಕೊಟ್ಟರೆ ಆಗಲ್ಲ. ನೋಡಿ ಇಲ್ಲಿ ಮುಂದ್ಗಡೆ ಹೋಗ್ತಾ ಇದೆಯಲ್ಲ, ಅದು ಯಾರು ಅಂತಂದ್ರೆ ನಾಜಿ ನೌಸಿ ಸೋಲೋ ಮಾಮ್ ಟ್ರಾವೆಲರ್. ನೀವು ನೋಡಿರ್ತೀರ, ಇದೇ ತಾರಲ್ಲಿ ಸುಮಾರು ದೇಶಗಳನ್ನೆಲ್ಲ ಸುತ್ತಾಡ್ಕೊಂಡ್ ಬಂದಿರುತ್ತೆ, ಚೈನಾ ಅಲ್ಲಿ ಇಲ್ಲಿ ಎಲ್ಲ. ಹಲೋ ನಾಜಿ. Nazi madam, I am from Karnataka. Karnataka where? In Bangalore only. Okay. I see you so many times. In reels maybe. Yeah, but you have done China ride also, right? Yeah, I have done all Oh, super. So where are you going now? I'm going to China. China? Yeah. Oh my god, from here? Yes. India to China only? From Bangalore to Lhasa, Tibet. I did my ride in 2024, Bangalore to London by bike. Oh my god. Yeah. Great. Then here to Nepal? Yeah. Then Tibet, then China. Nepal, Tibet. You just gave a photo. Aye. No, did you get the guide, assistant, everything in China? Yeah. Okay. Actually, I have. I paid more like 6 lakh rupees. Yeah. Because if you travel solo, you will pay. Walaikum assalam. Okay. Kiran Kumar.
എന്താണ് സോറി நீங்கள் தமிழே பேசலாம் நான் தமிழில் கம்ஃபர்ட் ചൈനയില് வீசா எடுக்கணும் അല്ലല്ല അതൊന്നുമില്ല தனியா போறியா இல்ல 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 ஒன் பைக்ல இல்ல இல்ல 4 பைக் 4 கார் பட் நீ ஒரு வாட்டி போயிருந்தீங்கல்ல நீங்க சைனா அப்ப எவ்வளவு UAE to India by road 23 countries how I paid around 5 lakh rupees only for me. China only for China because you know there is Iran war, so every European travels they don't want to go again China, then they stopped everything, then I started my own. Now you are going to Ladakh? I'm going to Ladakh. Actually, this is my 5th times of All India, but I covered before 2 times Ladakh. But now I need to go Mingla or Umlingla. Yes. Before there is Ladakh only. I did Sorry, Umlingla. Sorry, Kardungla only. Okay. I did it last month by bike. Okay. Guide and everything. Yeah. Because you know, ticket is Now. This is only Indian. You know there is like na 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 in Kashmir. In Kashmir, Rajasthan, you only can hear this one na 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 na. If you like this, they will do again na 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 na. Oh, enjoying you. நல்லா என்ஜாய் பண்ணிட்டு பண்றீங்கல்ல? Because this is my country. You know, India is the best country we can travel. Shall we take a picture? Okay, bye bye. Bye bye. Kiran Kumar. Yeah. All the best wishes to Kiran Kumar Yes. for his adventure journey to China. Yes. Thank you ಜಿ. Bye and all the best. ಖುಷಿ ಆಯ್ತಪ್ಪ, ತುಂಬ ಚೆನ್ನಾಗಿ ಮಾತಾಡಿದ್ರು. ಕಷ್ಟ ಇದೆ ನೋಡಿ, ಒಬ್ರು ಲೇಡಿ ಎಲ್ಲ ಕಡೆ ಫೋಟೋ ಕೇಳ್ತಾರೆ, ಜನ ರೆಸ್ಪಾನ್ಸ್ ಮಾಡಬೇಕು, ಭಯ ಇರುತ್ತೆ, ಅದೆಲ್ಲ ಟ್ಯಾಕಲ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ತಮಾಷೆನೇ ಎಲ್ಲ ಮಾತ್ರ. ಅದೇ ರೆಡಿ ಕ್ಯಾಶು ಯಾವಾಗ್ಲೂ ಇಟ್ಕೊಳ್ಳಿ, ಕಾರಲ್ಲಿ ಇಟ್ಬಿಡ್ಬೇಡಿ, ಇಲ್ಲ ಯಾವಾಗ್ಲೂ ಜೋಬಲ್ಲಿ ಇರ್ಲಿ ಕ್ಯಾಶು ಯಾವುದೇ ಕಾರಣಕ್ಕೂ. ಆ ಸಣ್ಣ ಬ್ಯಾಗ್ ಕೊಟ್ಟಿದ್ದೀನಲ್ಲ ಸರ್, ಅದರಲ್ಲೇ ಒಂದಷ್ಟು ಕ್ಯಾಶ್ ಯಾವಾಗ್ಲೂ ಕ್ಯಾರಿ ಮಾಡಿ ಸರ್. ಎಸ್ ಇದೊಂದು ಅರ್ಥ ಆಯ್ತು. ಈಗ ನೋಡಿ ಏನಾಯ್ತು, ನಂದು ಪಾಸ್ವರ್ಡ್ ಮರ್ತ್ಬಿಟ್ಟಿದ್ದೀನಿ ಫೋನ್ ಓಪನ್ ಆಯ್ತಾ ಇಲ್ಲ. ಈಗ ಅಟ್ಲೀಸ್ಟ್ ಮುಂದ್ಗಡೆಗೆ ಬಂದ್ಬಿಡೋಣ ನೋಡ್ಕೊಳ್ಳೋಣ ಅಂತನ್ನಕ್ಕೆ ಪೆಟ್ರೋಲು ಕಡಿಮೆ ಇದೆ. ಆಮೇಲೆ ಹೈವೇ ಎತ್ತದ್ಮೇಲೆ ಪೆಟ್ರೋಲ್ ಸಿಕ್ಲಿಲ್ಲ ಅಂತಂದ್ರೆ ಕಷ್ಟ, ಅದೊಂದು ಪ್ರಾಬ್ಲಮ್ ಆಯ್ತು. ಸೊ ಹಂಗಾಗಿ ಇವತ್ತು ನೋಡಿ ನನ್ನಿಂದಾನೇ ಲೇಟ್ ಆಗ್ತಿದೆ ಇವಾಗ. ನೀವೆಲ್ಲಿದ್ದೀರಾ? ಏನಾಗಿದೆ ವಾ, ನಿಮ್ ಲೊಕೇಶನ್ ಕಳಿಸಿ ಆಯ್ತು, ನಾನು ಇರ್ತೀನಿ ಜೊತೆಲಿ, ಅವ್ರಿಬ್ರು ಹೋಗಿರ್ಲಿ ಅಲ್ವಾ ಸರ್? ಸರ್ ಹಂಗ್ ಮಾಡಕ್ಕಾಗಲ್ಲ, ಹಂಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಕಷ್ಟ, ಅದು ಜೊತೆಲಿ ಇರ್ಬೇಕು. ಕಳಿಸಿ ಲೊಕೇಶನ್ ಕಳಿಸಿ. ಆ್ಯಕ್ಚುಲಿ ಹೈದರಾಬಾದ್ ಹತ್ರ ಬಂದಿದ್ದೀನಿ ಇವಾಗ. ನೋಡಿ ಇಷ್ಟು ಸಲ ಬಂದಾಗ ನಾವು ಇಲ್ಲಿ ರೈಟ್ ಸೈಡಲ್ಲಿ ಹೋಗ್ತಾ ಇದ್ವಿ, ಕರೆಕ್ಟಾ? ಎಲ್ಲಿಗೆ? ಇದಕ್ಕೆ ಹೋಗೋಕ್ಕೆ. ಹೈದರಾಬಾದ್ ಒಳಗಡೆಯಿಂದ ಹೋಗ್ಬೇಕಾಗಿತ್ತು, ನಮ್ಗೆ ಬಿಡ್ತಾ ಇರಲಿಲ್ಲ. ಆದರೆ ಈ ಸಲ ಕಾರಲ್ಲಿ ಬಂದಿರೋದ್ರಿಂದ ನಾವು ಇವಾಗ ಡೈರೆಕ್ಟಾಗಿ ಹಿಂಗೆ ಹೋಗ್ತೀವಿ ನಾಗ್ಪುರ್ ಮೇಲೆ, ಓಕೆನಾ? ಫಾರ್ ದ ಫಸ್ಟ್ ಟೈಮು ಈ ಒಂದು ರೋಡ್ನ ನಾನು ಯೂಸ್ ಮಾಡ್ತಾ ಇರೋದು. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಸಾಕತ್ತಾಗಿದೆಯಂತೆ ರೋಡು, ಹೈವೇ. ಇವಾಗ ನಮ್ಮ ಜರ್ನಿ ಶುರು ಆಗುತ್ತೆ. ಚಂದ್ರು ಸರ್ ಹೇಳ್ತಾ ಇದ್ದಾರೆ ಇದು ಅಲ್ಟಿಮೇಟ್ ಆಗಿದೆ ಕಿರಣ್, ತುಂಬ ಚೆನ್ನಾಗಿದೆ, ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಮೈಸೂರು ಹೈವೇಗಿಂತನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ. ಸೊ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ನೋಡೋಣ ಹೆಂಗಿದೆ ಅಂತ. ಸೊ ಬೈಕ್ ಇಲ್ಲ ಇದರಲ್ಲಿ, ಬೈಕ್ ಅಲ್ಲೋ ಇಲ್ಲ. ಹೈವೇ ಇದೆಯಲ್ಲ, ಅಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಮತ್ತೆ. ಹೌದೌದು, ಅದು ಒಂದು ಡಿವಿಷನ್ಗೆ ಎಂಡ್ ಆಗಿ ಪುನಃ ಕನೆಕ್ಟ್ 35 ಕಿಲೋಮೀಟರ್ ಬರ್ತದೆ. ನನಗೆ ಅದೇ ಈಗ 8.3 ಕಿಲೋಮೀಟರ್ಗೆ ರೈಟ್ ತಗೋ ಅಂತ ಹೇಳ್ತಾ ಇದೆ. ಮೇ ಬಿ ಇಲ್ಲಿ ಕನೆಕ್ಟ್ ಎಂಡ್ ಆಗುತ್ತೆ ಅನ್ಸುತ್ತಿದ್ದು ರೋಡು. ಆಕ್ಚುಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಈ ರೂಟಲ್ಲಿ, ತಲೆ ಕೆಟ್ಟಿ ಕೆರ ಹಿಡಿತೆ. ಏನ್ ಸರ್ ಇದು ರೋಡು? ಹೆವಿ ತಲೆ ಕೆಡಿಸ್ತೈತೆ. ಆಕ್ಚುಲಿ ಚಂದ್ರು ಸರ್ ಬಂದಿದ್ದಾರೆ, ಅವ್ರು ಅಲ್ಲೋಗೋರ ಇಲ್ಲೋಗೋರ ಗೊತ್ತಾಯ್ತಾ ಇಲ್ಲ. ಬಟ್ ಲಾರಿಯವರೆಲ್ಲ ಕೇಳಿದ್ರೆ ಇದೇ ರೂಟು ಅಂತ ಹೇಳ್ತವ್ರೆ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಸೊ ಈಗ ನಮ್ಮ ಇವ್ರು ಬರಬೇಕು, ನಮ್ಮ ಮೈಸೂರು ಲೋಕಲ್ ಅವರು.
ರಾಘವೇಂದ್ರ ಸರ್ ಅವರು ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಮಂಜು ಸರ್ ನಿದ್ದೆ ಮಾಡ್ತಾ ಇದ್ದಾರೆ. ಫುಲ್ ನಿದ್ದೆನಾ? ಹೌದಾ? ನೋಡಿ ಇಲ್ಲಿ ಫುಲ್ ಆಳವಾದ ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ. ಸರ್ ಬಂದ್ರಾ? ರಾಘವೇಂದ್ರ ಸರ್ ನೀವು ಬೇರೆ ನೋಡಕ್ ಒಳ್ಳೆ SI ಥರ ಇದೆ. ಪೊಲೀಸ್ ನಿಲ್ಲಿಸ್ತಾರೆ ಅಂತ. SI ಡಾಕ್ಯುಮೆಂಟ್ಸ್ ಕೊಡಿ. SI ಅಲ್ಲಿ ನಿಮ್ದು ಬಾಕಿ ಟಾಕಿ ಬೇರೆ ಕನೆಕ್ಟ್ ಆಗ್ತಿದ್ದ? ಜಾವ್ 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 ಜಲ್ದಿ ಜಾವ್ ಜಲ್ದಿ ಜಾವ್. ನಿಮ್ದೆ ಕನೆಕ್ಟ್ ಆಗ್ತಲ್ಲ? ಎಂದು ಹೊರಟೋಗೈತಲ್ಲ, ಬರೀ ಒಂದೊಂದ್ಸತಿ ಕನೆಕ್ಟ್ ಆಯ್ತು. ಸರಿ, ಯಾವ ಲೈನ್ ಒಂದಲ್ಲಿ ಇಟ್ಟಿದ್ದೀರಾ? ನೀವು ಕನೆಕ್ಟ್ ನಾನು ಒಂದು ಲೈನಲ್ಲಿ ಇಟ್ಬಿಡ್ತೀನಿ. ಸರಿ, ಓಡೋಣ. ಹೊಟ್ಬಿಡೋಣ. ಸರ್ ನಮ್ದು ಇದು ಫಾಸ್ಟ್ ಆಗು ಬ್ಲಾಕ್ ಆಗ್ಬಿಟ್ಟೈತೆ. ಇದೈತೆ ಅದು ವರ್ಷದ ಪಾಸ್ ಆಕ್ಟಿವ್ ಎಲ್ಲ ಐತೆ. ಬೇರೆ ಈ ಥರದ ಟೋಲ್ ಎಲ್ಲ ಬ್ಲಾಕ್ ಆಗ್ಬಿಟ್ಟೈತೆ. ಏನು ಮಾಡೋದು? ವರ್ಷದ ಅವ್ರ ವರ್ಷ ಚಾಲು ಆಗಿದೆ. ನಮ್ದು ವರ್ಷದ್ದೆ. ವರ್ಷದ ಆಕ್ಟಿವೇಟ್ ಆಗಲ್ಲ ಇದಕ್ಕೆ. ಇದು ದುಡ್ಡು ಸುಮ್ಮನೆ ದುಡ್ಡು ಇರುತ್ತೆ, ದುಡ್ಡು ಕಟ್ಟಾಗಿರುತ್ತೆ ಸರ್, ಒಳಗಡೆ ದುಡ್ಡು ಕಟ್ಟಾಗಿರುತ್ತೆ. ದುಡ್ಡು ಇರುತ್ತೆ. ಇದು ನಮ್ ಬ್ಲಾಕ್ ಆಗ್ಬಿಟ್ಟೈತೆ. ಬೇರೆ ಕಾರ್ಡ್ ತಗೊಳ್ಳಿ ಅಂತ ಅವಳೆ. ಏನು ಮುಗಿತಲ್ಲ ಇದ್ರದ್ದು, ಇನ್ನೆಲ್ಲ ಗೌರ್ಮೆಂಟ್ ನೋಡ್ಕೊಂಡಿದ್ದು ಬಿಟ್ಟು ಬನ್ನಿ, ಗೌರ್ಮೆಂಟ್ ರೋಡ್ ಇನ್ನೆಲ್ಲ ಗೌರ್ಮೆಂಟ್. ಟೋಟಲ್ ಏರ್ಟೆಲ್ ಎಲ್ಲ ಹೊಟ್ಬಿಡೋಣ ಬನ್ನಿ, ಟೈಮ್ ಇಲ್ಲ. ಆ್ಯಕ್ಚುಲಿ ನಾವು ಬಡ್ಕೊಂಡು ಬರ್ತಾ ಇದೀವಿ, ಆದರೂ ಆಯ್ತಾನೇ ಇಲ್ಲ. ಟೈಮ್ ಆಯ್ತಾನೇ ಇದೆ. ನೋಡಿ ಆದರ್ಶರು ಪಕ್ಕ SI ಕಣ್ಣ ಕಾಣಿಸ್ತಾವ್ರು ನೋಡಿ. ಚಂದ ಅಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಾನು ಕೊಟ್ಟಿರೋ ಕಿತ್ತಡಿ ಅಡ್ವೆಂಚರ್ಸ್ ನೀಟಾಗಿ ಹಾಕೊಂಡು ಎಷ್ಟು ಅದ್ಭುತವಾಗಿ ಬಂದಿದ್ದಾರೆ. ಚಾರ್ಲಿ ಏನು ಹೇಳ್ತಾ ಇದ್ದಾರೆ? ಚಾರ್ಲಿ ಪಕ್ಕನಾ ಸರ್ ಹೊರಡೋಣ. ಮುಖ ತೊಳೆದ್ರು. ಹಾಂ, ಎಸ್ ಸರ್, ಡನ್ ಸರ್, ಹೋಗೋಣ. ಆ್ಯಕ್ಚುಲಿ ಹೈವೇ ದಾಟ್ಕೊಂಡು ಬರ್ತಾ ಇದ್ದಂಗೆ ಸೇಮ್ ನಾವು ಬೈಕಲ್ಲಿ ಹೋಗ್ತೀವಲ್ಲ ಅದೇ ರೂಟ್ ಸಿಕ್ತು ನೋಡಿ. ಸೊ ಹೈದ್ರಾಬಾದು ಊರೊಳಗಡೆ ಹೋಗೋದು ತಪ್ಪು ಬಿಡ್ತು ಅಂತಂದರೆ ವಾಪಸ್ ಬಂದರೆ ಮತ್ತೆ ಇದೇ ರೂಟೇನೆ. ಆ್ಯಕ್ಚುಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂತಂದರೆ ಚಂದ್ರು ಸರ್ಗೆ ವೀಸಾ ಸಿಗೋದು ಡೌಟ್ ಆಗಿಬಿಟ್ಟಿದೆ. ಸೊ ಯಾಕೆ ಅಂತಂದರೆ ಅವರು ಚೈನಾ ಎಂಬಸಿನಲ್ಲಿ ಆಲ್ರೆಡಿ ವೀಸಾ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ, ಬಟ್ ಅದಿನ್ನೂ ರಿಜೆಕ್ಷನ್ನು ಆಗಿಲ್ಲ, ಅಕ್ಸೆಪ್ಟು ಆಗಿಲ್ಲ. ಸೊ ಇದು ಫಾಲ್ಟ್ ಏನಾಗ್ತಾ ಇದೆ ಅಂತಂದರೆ ನಮ್ಗೆ ಇವಾಗ ಟಿಬೆಟ್ ವೀಸಾನ ಅಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಿದೆ ಅಂತಂದರೆ ಲಿಟ್ರಲಿ ನಂಗೆ ಗೊತ್ತಿಲ್ಲ. ನೋಡೋಣ, ಈಗ ಇಬ್ಬರು ಬರಲಿಲ್ಲ ಅಂತಂದ್ರೂ ಇದು ಫುಲ್ಲು ಹೋಗ್ಬಿಡುತ್ತೆ. ಇದು ಚೆನ್ನಾಗಿರಲ್ಲ ಆ್ಯಕ್ಚುಲಿ. ಈಗ ನಾವು ಏನು 6 ಜನ ಅಂತ ಫಿಕ್ಸ್ ಆಗಿದ್ದೀವೋ 6 ಜನ ಹೋದರೆ ಚೆಂದ. ಆಮೇಲೆ ಫಿನಾನ್ಷಿಯಲಿ ತುಂಬ ಲಾಸ್ ಆಗ್ಬಿಡುತ್ತೆ ನನಗೆ. ಗೊತ್ತಿಲ್ಲ, ಮಾದೇಶ್ವರನ ಮೇಲೆ ಭಾರ ಹಾಕಿದ್ದೀನಿ ನಾನು ಅದೇ ಹೇಳ್ತಾ ಇರೋದು. ಮಾದೇಶ್ವರನಿಗೂ ಪರೀಕ್ಷೆ ಕೊಡು, ತೊಂದರೆ ಇಲ್ಲ. ಯಾಕಂದರೆ ಮೊದಲ ಸ್ಟೆಪ್ಪು ಈಸಿಯಾಗಿ ಆಗಬಾರ್ದು. ಸ್ವಲ್ಪ ಅಡ್ವೆಂಚರ್ ಅಂತಂದರೆ ಅಡ್ವೆಂಚರಾಗೇ ಆಗಬೇಕು ಎಲ್ಲದರಲ್ಲೂ. ನನಗೆ ಪರೀಕ್ಷೆ ಆಗಬೇಕು, ಆದರೆ ಪರಿಹಾರನೂ ಒಂದು ಕೊಡಪ್ಪ ದೇವರೇ. ಸೊ ಮಧ್ಯಾಹ್ನದ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ಸೊ ಎಲ್ಲ ಕಾರ್ಗಳನ್ನೂ ಕೂಡ ಇಲ್ಲಿ ಕ್ಲೀನಾಗಿ ಲೈನಪ್ ಮಾಡಿಬಿಟ್ಟು ಇಲ್ಲೊಂದು ಸ್ಟಾಪು ನೋಡಿ. ಅಲ್ಲಿ ರೆಗ್ಯುಲರ್ ಮಾಮೂಲಿ ನಾವು ಫುಟ್ಪಾತಲ್ಲಿ ತಿಂತೀವಲ್ಲ ಆ ಟೈಪು, ಬಟ್ ಮರ ಇದೆ, ಸೆಟಪ್ ಸಾಕಾಗಿದೆ. ಬನ್ನಿ ಅಲ್ಲೋಗಿ ಮಜಾ ಮಾಡೋಣ. ನಂದೊಂದು ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಗಾಡಿ ಓಡಿಸಲ್ಲ, ರಾಘವೇಂದ್ರ ಸರ್ ಓಡಿಸ್ತಾರೆ ನನ್ನ ಗಾಡಿನ. ಅವ್ರ ಗಾಡಿನ ಆದರ್ಶ ಸರ್ ಓಡಿಸ್ತಾರೆ. ಒಂದು ಸಣ್ಣ ಬ್ರೇಕ್ ಅಂದ್ಕೊಡಿ, ಆಯಿತಾ? ಸೊ ಅದು ನಾನು ಹೇಳಿದ್ನಲ್ಲ ಚಂದ್ರಶೇಖರ್ ಸರ್ದು, ಅದೊಂಚೂರು ಡಾಕ್ಯುಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ನಾನಿವಾಗ ಒಂದು ಸ್ವಲ್ಪ ಕೆಲಸ ಮುಗಿಸ್ತೀನಿ, ಆಯಿತಾ? ಬರಲಿ ಅವರು. ಬನ್ನಿ ಸರ್, ಬನ್ನಿ. ಆಟೋಮೆಟಿಕ್ ಸರ್, ಬಡವ್ರ ಕಾರು. ಸ್ವಾಮಿ ಸ್ವಲ್ಪ ನೋಡ್ಕೊಂಡು ಓಡಿಸಿ ಸರ್. ಆಟೋಮೆಟಿಕ್ ತೊಳೆದು ಬಿಡಬೇಡಿ ಬಡವ್ರ ಮಕ್ಕಳನ್ನ. ಆಮೇಲೆ ಕುಳ್ರು. ಈ ಊರು ನಾನು ಯಾವಾಗಲೂ ಬಂದಾಗ ಬೈಕಲ್ಲೆಲ್ಲ ಬಂದಾಗ ಹೇಳ್ತಾ ಇರ್ತೀನಿ, ನಮ್ಮ ಹಂಪಿ ಇದೆ ಗೊತ್ತಾ? ಹಂಪಿಲಿ ಇದೈತಲ್ಲ, ಮೇಲ್ಗಡೆ ಕಲ್ಗಳಿರುತ್ತಲ್ಲ, ಆ ಥರ ಇದೆ ಅಂತ ಅಲ್ವಾ? ಯಾರೋ ಜೋಡಿಸ್ದಂಗೆ. ನೋಡಿದ್ರೆ ಒಂಥರ ಖುಷಿ ಅನ್ಸುತ್ತೆ. ನಾನು ವೇಸ್ಟ್ ಕಲ್ಗಳೆಲ್ಲ ತಂದು ನೋಡ್ಕೊಂಡು ಹೋಗಿ ಅವ್ನು ಯಾವ ನಾನು ನೋಡ್ಕೊತಾನೆ. ಕಲ್ಲು ನೋಡ್ಕೊಂಡು ಆಮೇಲೆ ನಮ್ಮೇಲೆ ಕಲ್ಲು ಯಾಕೆ ಬೇಕು ಒಂದು ಸವಾಸ? ಇಲ್ಲ, ಹಳೆ ಕಾಲದಲ್ಲಿ ಏನಾದರೂ ಜೋಡಿಸಿರೋದ ಇದು? ಇದು ಏನೋ ಇದೆ, ದೇವರು ದಿಂಡ್ರು ಅಂತ ಯಾಕೆ ನಂಬಬೇಕು ಅಂತಂದ್ರೆ ಇವುಗಳನ್ನೆಲ್ಲ ನೋಡಿದಾಗ ನಂಬಬೇಕು ಅನ್ಸ್ಬಿಡ್ತದೆ ಅಲ್ವಾ? ಯಾರು ಹಿಂಗೆ ಇಡಕ್ಕಾಗತ್ತೆ ತಂದು? ಎಂಥ ಮನುಷ್ಯರು ಇದ್ದಿರ್ಬೋದು ಹಂಗಾದ್ರೆ ಅವಾಗ? ಎಷ್ಟು ದಪ್ಪದ ಮನುಷ್ಯರು ಇದ್ದಿರ್ಬೋದು ಇಷ್ಟೆಲ್ಲ ತಂದು ಇಡಕ್ಕೆ? ಅವ್ರಿಗೇನು ಮಾಡಕ್ಕೆ ಕೆಲಸ ಇರಲಿಲ್ವಾ? ಇಲ್ಲ, ಹಂಪಿಗಿಂತ ಚೆನ್ನಾಗೈತೆ ಸರ್ ಇದು. ಹೌದು, ಜೋಡಿಸಿಟ್ಟಿರೋದು ಚೆನ್ನಾಗಿದೆ. ಹಂಪಿಗಿಂತ ಚೆನ್ನಾಗಿದೆ ಅಂತ ಹೇಳಂಗಿಲ್ಲ. ಹಂಪಿ ಅದು ಇತಿಹಾಸ, ಇದು ಅದು ಬೆಟ್ಟ ಒಂಥರ ಸಣ್ಣ ಕಲ್ಲು. ಹಂಪಿದು ದೊಡ್ಡ ಕಲ್ಲದು. ಹೌದು ಸದ್ಯ ಡಿಫ್ರೆಂಟ್ ಆಗಿದೆ ಪ್ರಪಂಚ. ಸುತ್ತ ನೋಡಬೇಕು. ಇನ್ನು ನೀವು ನೇಪಾಳ ನೋಡಿದ್ರೆ ನೀವು ಬೆಚ್ಚಿ ಬಿದ್ದೋಗ್ಬಿಡ್ತೀರಾ. ಸಖತ್ತಾಗಿದೆ ನೇಪಾಳ, ಇನ್ನೂ ಸಖತ್ತಾಗಿದೆ. ನಮ್ಗೆ ಇದನ್ನಾದ್ರೂ ನೀವು ಈ ರೂಟಲ್ಲಿ ಬಂದಿರಲಿಲ್ವಾ ನೀವು?
ಇಲ್ಲ ಈ ರೂಟಲ್ಲಿ ಅಂದರೆ ಕತ್ಲು ನಾವು ನೈಟೆಲ್ಲ ಹೊಡೆದು ಬಿಡ್ತಿದ್ವು. ಇಬ್ಬರು ಡ್ರೈವರ್ಗಳು ನಾವು ಬರೀ 1-2 ದಿನದೊಳಗಡೆ ಇದು ಕೊಟ್ಟೋಗಿದ್ವು. ಹೌದಾ? ಸುಮ್ಮನೆ ಓಡಿಸ್ಕೊಂಡು ಒಂದು ನೈಟ್ ಬೆಳಿಗ್ಗೆಲ್ಲ ಅವು ನೋಡಿವ, ನೈಟೆಲ್ಲ ನಾನು ನೋಡಿವೆ. ಆ್ಯಕ್ಚುಲಿ ಇಷ್ಟು ಹಸಿರು ನಾನು ಯಾವಾಗಲೂ ನೋಡಿರಲಿಲ್ಲ. ನೋಡಿ ಅಲ್ಲೆಲ್ಲ ಬರೀ ಕಪ್ಪು ಬರೀ ಮಣ್ಣೆ ನೋಡ್ತಾ ಇದ್ವಿ. ಇಲ್ಲಿ ನೋಡ್ತಾ ಅಂತಂದರೆ ಈ ಮಟ್ಟ ಇದೆ ಹಸಿರು. ಹೆಂಗೋ ನನಗೊಂದು ರೆಸ್ಟ್ ಸಿಕ್ದಂಗೆ ಆಯಿತು. ಅವಾಗ ಆ್ಯಕ್ಚುಲಿ ಯಾರು ಒಬ್ಬೊಬ್ರು ಹಿಂಗೆ ಚೇಂಜ್ ಮಾಡಿ ಓಡಿಸ್ಕೋಬೇಕು ಒಂಚೂರು ಅಲ್ವಾ? ಅಟ್ಲೀಸ್ಟ್ ಒಂಚೂರು ಫ್ರೀ ಓಡಿಸ್ತಾ ಇರ್ತೀವಿ ನಾವು. ಒಂದೊಂಚೂರು ಫ್ರೀ ಸಿಗುತ್ತೆ. ಭಾರಿ ಬಿತ್ತನೆಗಳು ಬಿತ್ಬಿಟ್ಟವ್ರು ಇಲ್ಲಿ. ದೇವಸ್ಥಾನಗಳು ಸಖತ್ತಾಗೈತೆ ಮಾತ್ರ. ಇಲ್ಲಿ ನಂದು ಫಾಸ್ಟಾಗಿ ಕಿತ್ತೋಗ್ಬಿಟ್ಟಿದೆ ಆಯಿತಾ. ಸೊ ಮೊನ್ನೆ ಸ್ಟಿಕ್ಕರಿಂಗ್ ಹೇಳಿದ್ನಲ್ಲ, ಅವಾಗೆಲ್ಲ ಕಿತ್ತೋಗ್ಬಿಟ್ಟೈತೆ. ಸೊ ಹಿಂಗೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಹಿಂಗೆ ಮಾಡೋಂಗಿಲ್ಲ ಅಂತೆ. ಸೊ ಮಿಸ್ಯೂಸ್ ಮಾಡ್ಕೊತಾರೆ ಕಾರಲ್ಲಿ, ಬೇರೆ ಕಾರ್ಗೆ ಹಾಕೊಂಡು ಅಂತ. ಬಟ್ ನಾನು ಹಂಗೆ ಯೂಸ್ ಮಾಡ್ತಾ ಇದ್ದೀನಿ. ಮುಂದೆ ಹೋಗ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಸೆಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ಮುಂದಕ್ಕೆ ಹಂಗೆ ಹೋಗ್ಬಾರ್ದು ನಾವು. ಒಂದೊಂದ್ಸಲ ಅವ್ರದ್ದು ವರ್ಕ್ ಆಗದೆ ಇದ್ದಾಗ ನಮ್ಮದು ತಗೊಬಿಡುತ್ತೆ. ಅದೊಂದು ಇಲ್ಲಿ ಮಕ್ಕರಾಗಂಥ ಟೈಪ್. ಇನ್ನು ಖುಷಿ ಒಂದೇನು ಅಂತಂದರೆ, ಈಗ ನೋಡಿ, ಈಗ 3,000 ಪಾಸ್ ಬಂದಿರೋದ್ರಿಂದ ಬಚಾವು. ಈಗ ಆಲ್ಮೋಸ್ಟ್ ಇಲ್ಲ ಅಂತಂದಿದ್ರೆ ನಾನು ಸತೀಶಣ್ಣ ಬಂದಾಗ ಈ ಟೋಲಿಗೆ ಮಾತ್ರ ಹೆಚ್ಚು ಕಡಿಮೆ 6,500 ಖರ್ಚಾಗಿತ್ತು ನಮಗೆ. ಸೊ ಈಗ ಪ್ರತಿ ಟೋಲ್ಗೆ ಒಂದು 15 ರೂಪಾಯಿ ಹಂಗೆ ಬೀಳ್ತಾ ಇದೆ ಅಷ್ಟೇ. ನಾಟ್ ಬ್ಯಾಡ್ ಅಲ್ಲ? ಈಗ ಇದು ಬಂದಿರೋದ್ರಿಂದ ಬಚಾವ್. ನಾವು ಹೋದ ವರ್ಷ ಬಂದಾಗಲೂ ಪ್ರಯಾಗ್ರಾಜ್ಗೆ ಜಾಸ್ತಿ ಖರ್ಚಾಗಿತ್ತಾ? 7,000 ಮೇಲೆ ಖರ್ಚಾಗಿತ್ತು. 7-8 ಸಾವಿರ. ಅಯ್ಯಪ್ಪ, ಅದೇನೋ ಗೊತ್ತಿಲ್ಲ. ಟೋಲ್ಗೆ ದುಡ್ಡು ಕೊಡಬೇಕು ಅಂದರೆ ಉರಿಯುತ್ತೆ. ಯಾಕೆ ಹೇಳಿ? ಟ್ಯಾಕ್ಸ್ ಇದಕ್ಕೆ ಕಟ್ಟಿರ್ತೀವಿ, ರೋಡ್ ಟ್ಯಾಕ್ಸು, ಎಲ್ಲ ಪೆಟ್ರೋಲಲ್ಲೂ ಟ್ಯಾಕ್ಸ್ ಕಟ್ಟಿರ್ತೀವಿ, ಎಲ್ಲದ್ರಲ್ಲೂ ಪುನಃ ಟೋಲ್ಗೂ ಕಟ್ಟು ಅಂತಂದರೆ ಹೆಂಗೆ ಕಟ್ಟೋಣ? ಆ್ಯಕ್ಚುಲಿ ಉರಿಯುತ್ತೆ ಇದು. ನನಗೆ ಒಬ್ಬನಿಗಲ್ಲ, ಇಡೀ ಇಂಡಿಯಾದಲ್ಲಿ ಯಾರ್ಯಾರು ಕಾರ್ ತಗೊಂಡಿದ್ರೋ ಅವ್ರೆಲ್ಲರಿಗೂ ಉರಿಯುತ್ತೆ. ಅದಲ್ಲದೆ ನೈಸ್ ರೋಡಲ್ಲಿ ಬೈಕ್ ಟೋಲ್ ತಗೋತಾರಲ್ಲ, ಅದಿನ್ನ ದೊಡ್ಡ ಇದು. ಹೇಳಂಗಿಲ್ಲ ಬಿಡಂಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಚ್ಚ ಹಸಿರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬಂದ್ವಾ ಇನ್ನೂ ಇಲ್ವಾ? ನಾವು ಎಂಟ್ರ್ ಆದ್ವಾ ಮಧ್ಯಪ್ರದೇಶಕ್ಕೆ? ಬರೀ ಹಿಂದಿನೇ ತೋರಿಸಿ. ಇಲ್ಲ, ತೆಲುಗುಲು ಇದೆ. ಹ್ಞೂ, ತೆಲುಗು ಇತ್ತು. ನಾವೇ ಕನ್ಫ್ಯೂಸ್ ಆಗ್ತಿದ್ದೀವಾ? ಇಲ್ಲ ಇದೇ ಕನ್ಫ್ಯೂಸ್ ಮಾಡ್ತಾ ಇದೀಯಾ? ಎಷ್ಟು ಗಂಟೆ ಆಗಿದೆ ಸರ್? 7:30. ಸೊ 7:30 ಆಗಿ ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಅದೊಂದು ಫಿಲಮಲ್ಲಿ ಬರುತ್ತೆ ಗೊತ್ತೊಂದು ಡೈಲಾಗು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ. ಆ ಥರ ಆಗೋಗಿದೆ. ನೆನ್ನೆವರೆಗೂ ಆರಾಮಾಗಿದ್ರಿ ಅಲ್ವಾ? ನಿನ್ನೆ ರಾತ್ರಿವರೆಗೂ ಆರಾಮಾಗಿದ್ರು. ಅದಾದಮೇಲೆ ಚಂದ್ರು ಸರ್ದು ಶುರು ಆಯಿತು. ಸೊ ಮೊದಲು ಏನು ವೀಸಾ ಅಪ್ಲಿಕೇಶನ್ ಹಾಕಿದ್ರು, ಅದು ಸಬ್ಮಿಟು ಮಾಡಿಲ್ಲ, ಇದು ಮಾಡಿಲ್ಲ, ಸ್ಟ್ರಕ್ಕಾಗಿ ನಿಂತ್ಬಿಟ್ಟಿದೆ. ಅಂದರೆ ಹೆಂಗಾಗಿದೆ ಗೊತ್ತಾ? ಪೋರ್ಟಲಲ್ಲಿ ಹೋಗ್ಬಿಟ್ಟು ಇವ್ರದ್ದು ಹುಡುಕ್ತು ಅಂತಂದರೆ 6 ತಿಂಗಳಿಂದ ಇವರು ಚೈನಾ ವೀಸಾಗೆ ಅಪ್ಲೈ ಮಾಡಿದ್ದಾರೆ. ಹಂಗಾಗಿ ಏನಾಗ್ತಿದೆ, ಇವಾಗ ಇಲ್ಲಿ ನಾವು ಟಿಬೆಟ್ ವೀಸಾ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡು ಬಂದರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸರ್ ನಿಮ್ದು ಆಲ್ರೆಡಿ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಇದೆ ನಿಮ್ಮ ಪಾಸ್ಪೋರ್ಟ್ ನಂಬರಲ್ಲಿ, ಅದನ್ನು ಕ್ಯಾನ್ಸಲ್ ಮಾಡ್ಕೊಬನ್ನಿ, ಅದಾದಮೇಲೆ ನಾವು ಇಲ್ಲಿ ಮಾಡ್ತೀವಿ. ಇನ್ನು 5 ಜನದ್ದು ಕ್ಲಿಯರ್ ಆಗಿದೆ, ಒಬ್ಬರದ್ದು ಮಾತ್ರ ಇಲ್ಲ. ಇನ್ ಕೇಸ್ ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಬರಲಿಲ್ಲ ಅಂದರೆ ಇಲ್ಲಿಂದ ಹೋಗೋಕ್ಕಾಗಲ್ಲ ಸರ್, ಅವರು ಸಪ್ರೇಟಾಗಿ ಹೋಗ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ನೋಡೋಣ, ನಮಗೂ ಎಲ್ಲ ಮೀರಿದ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಸರ್ ಇಲ್ಲ ಏನೋ ಒಂದು ಮಾಡೋಣ ಅಂತಲೇ ಹೇಳ್ತಾ ಇದ್ದೀನಿ ಸರ್ಗೆ. ನೋಡೋಣ ಏನಾಗುತ್ತೆ ಏನು ಗೊತ್ತಿಲ್ಲ. ಸರ್ ಏನು ಅನ್ನಿಸ್ತಿದೆ? ವಾಟ್ಸ್ ಯುವರ್ ಫೀಲಿಂಗ್? ನಾವು ಏನಾದರೂ ಸರಿ ಮಾಡೋಣ, ಒಟ್ಟಲ್ಲಿ ಮಾಡಲೇಬೇಕು. ಏನಾದರೂ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸದ್ಯಕ್ಕೆ ನಾವು ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ದೀವಿ. ನನಗೂ ಅದೇ ಇರೋದು. ಇವಾಗ ನಾನು ಏನು ಗೊತ್ತಾ ಸರ್, ಇದು ನಿಮ್ಮ ಸಮಸ್ಯೆ ಅಷ್ಟೇ ಅಲ್ಲ. ಈಗ ನಂದು ಫಸ್ಟ್ ಟೈಮು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ನಾನು. ಹೌದು, ಇಲ್ಲಿ ನಮ್ಮದೇನು ತಪ್ಪಿಲ್ಲ. ಪ್ರೀವಿಯಸ್ ನಾವು ಅಪ್ಲೈ ಮಾಡಿದಾಗ ಅವರು ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕಾಗಿತ್ತು. ಈಗ ಇವ್ರಿಗೆ ಏನಂತ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ರಿಜೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅದನ್ನು ಮಾಡಬೇಕು. ರಿಜೆಕ್ಟ್ ಆಗೋದಾದ್ರೂ ಕೂಡ ನಮ್ಗೆ ಆಲ್ಮೋಸ್ಟ್ 16ಕ್ಕೆ ಗೊತ್ತಾಗ್ಬಿಡುತ್ತೆ, ಕರೆಕ್ಟಾ? ಸೊ ನಾವು ಸಬ್ಮಿಷನ್ ಮಾಡೋದು 17ಕ್ಕೆ ಅಪ್ಲಿಕೇಶನ್ನ. ನಮಗೆ ರಿಜೆಕ್ಟ್ ಆದರೆ ಒಳ್ಳೇದು, ಆಕ್ಚುಲಿ ತುಂಬಾ ಒಳ್ಳೇದು. ರಿಜೆಕ್ಟ್ ಆಗಿಬಿಟ್ರೆ ಅಕ್ಸೆಪ್ಟ್ ಆದರೆ ನಾನು ಇದನ್ನು ಕೇಳ್ಕೋಬೇಕು. ಅಕ್ಸೆಪ್ಟ್ ಆದರೆ ನಮ್ಗೆ ಅವೈಲೇಬಲ್ ಇದೆಯಾ ಅನ್ನೋದನ್ನು ವಿಚಾರಿಸ್ಕೊಬೇಕು ಅಷ್ಟೇ. ಈಗ ನನ್ನ ಕೆಲಸ ಕ್ಯಾನ್ಸಲ್ ಆಗೋದೇನಿರಲ್ಲ ಸರ್ ಆ್ಯಕ್ಚುಲಿ. ಅದಕ್ಕೆ ನಾನು ಎರಡಕ್ಕೂ ದಾರಿ ಮಾಡ್ಕೊಂಡಿರೋದು. ಈಗ ಇನ್ ಕೇಸ್ ಏನಾದರೂ ಓಕೆ ಬಿಸ್ನೆಸ್ ವೀಸಾ ಬಂತು ಅಂತ ಇಟ್ಕೊಳ್ಳಿ, ಇವರು ಸರ್ರು ನಾರ್ಮಲ್ ಆಗಿ ಚಂದ್ರು ಸರ್ ನಮ್ಮ ಜೊತೆನೆ ಬರ್ತಾರೆ. ನಮ್ಮ ಜೊತೆನೆ ಬಂದು ಅಲ್ಲಿ ಕ್ರಾಸ್ ಎಲ್ಲ ಮಾಡ್ಕೊಂಡು ಗಾಡಿದೆಲ್ಲ ಕಂಪ್ಲೀಟ್ ಪ್ರೊಸೀಜರ್ ಮುಗಿಸ್ಕೊಂಡ್ಬಿಡ್ತಾರೆ. ओनली थिंग इज योर पासपोर्ट अली नहीं करना चाहे और हम उस एप्लीकेशन सर्टिफिकेट को टर्मिनेट करना चाहेंगे तो
प्रिंट करके वो जो फाइल आता है ना उनका जिसका कंप्लीट हुआ है उसका नाम पासपोर्ट और एप्लीकेशन नंबर के साथ जो फाइल आता है ना वो प्रिंट करके वीजा सेंटर में जाके अगर हम उनको बोलेंगे कि हम ये अप्लाई नहीं कर रहा है, हमारा दूसरा प्लान है, तो हम इस एप्लीकेशन को टर्मिनेट करना है हमको, ऐसा करेंगे तो नेपाल वीजा सेंटर वो एप्लीकेशन टर्मिनेट कर देता है। इस साल से क्या हो रहा है, पहले मुफ्त में कर देता था, इस साल के बाद जो उनका सर्विस चार्ज है वो लेके उन लोगों ने 2 मिनट में वो कैंसिल कर देते थे। तो वही चीज तो मैं भी बोल रहा हूँ सर, विक्रम सर, लेकिन वो करने के लिए हमें हमारे पास ओरिजिनल पासपोर्ट होना चाहिए ना। किरण सर, हर कोई हमारा बैंगलोर का एजेंट मेरे को बोल रहा है कि वो अप्रूवल को कैंसिल आप ऑनलाइन जाके कर सकते हो। मैं उनको सुबह से बोल रहा हूँ कि उसमें ऑनलाइन नहीं होता है सर, ऑनलाइन नहीं। मैं वही तो चीज में समझा रहा हूँ, तो मैं उनको वही चीज सुबह से बोल रहा हूँ। वो मेरे को बोल रहे हैं कि नहीं ऑनलाइन होता है। मेरा काठमांडू का जो है वो जो जहाँ पर है बॉर्डर पे, वो बोल रहा है कि नहीं ऑनलाइन जाके वहाँ पे एडिट का ऑप्शन है, एडिट में जाके कैंसिल कर सकते हैं। मैं उनको समझा रहा हूँ कि नहीं हो सकता। सर सुनिए, वो ऑनलाइन एक बार ऑनलाइन कंप्लीटेड का स्टेटस दिखाएगा, उसके बाद ऑनलाइन से कैंसिल नहीं कर पाएगा। वो रिव्यू कंप्लीटेड होने के पहले ही जब मैंने आज सबमिट किया और ऑनलाइन रिव्यू कंप्लीटेड नहीं हुआ, उसके बीच में मैं कैंसिल कर सकता है। कैंसिल कर सकते हैं, जब तक एप्लीकेशन अंडर रिव्यू में है तब तक कर सकते हैं। तो अभी रिव्यू आ चुका है, उसके लिए एक फाइल भी आपके ईमेल में आ चुका है। इसके बाद नेपाल वीजा सेंटर में क्या होता है, हमें ओरिजिनल पासपोर्ट एंड ओरिजिनल वो मेरे को आगे का प्रोसीजर पूरा मालूम है सर, कि मैं वो पासपोर्ट लेके, वो अप्रूवल की कॉपी लेके, उसकी पेमेंट स्लिप जो भरी गई है, बीएफएस का पेमेंट चार्ज जो भरा गया था, वो सब लेके बीएफएस में जाना रहता है। उनको पासपोर्ट ओरिजिनल देके बोलना रहता है कि ये अप्रूवल को कैंसिल कर दो। वो लोग जो भी है तो मेरे समझ में आ गया है कि आपका जो मुंबई सेंटर और काठमांडू सेंटर का रूल फर्क है। हमें इधर जो ओरिजिनल पास ट्राई टू डू दैट एंड लेट मी नो सर, एंड रेस्ट ऑफ वर्क आई विल डू फ्रॉम माय साइड। थैंक यू बहुत हेल्प हो गया विक्रम भाई, आपका साथ बहुत हेल्प किया। अगर आप लोग मैंने वो जो चाइनीज है ना, उनको वो लोग मुझे एवरी टाइम दे सेंड ऑल ऑफ applicants detail very late, okay? That's why I ask them to send document very early. Yes. This is the best. मैंने चेक किया ना, अगर वीजा अप्लाई के लिए को तो 1-2 घंटे में सर, आप नेपाल आने के बाद मैंने तो पहले ही चेक किया था, कल परसों से ही। अभी ठीक हो गया, पता चलेगा हम नेपाल आने का बाद में ये हमको पता है तो यूज भी नहीं है। Yes, there is no time, sir. So I checked it all. Thank you, Vikram bhai. Thank you. Big hats up for you. ಈಗ ಏನಿಲ್ಲ ಸರ್, ಒಂದೇ ಒಂದು ಐಡಿಯಾ, ಬನ್ನಿ ಮಾಡ್ತೀನಿ. ಆದರೆ ಒಂದು ಟೀಮ್ ಅವ್ರು ಎಲ್ಲರ ಹತ್ರನೂ ಕೇಳಬೇಕೀಗ. ಸರ್ ಈಗ ಯಾಕೆ ಸರ್ ಅಳ್ತಿದ್ದೀರಾ? ಸರ್ ಈಗ ಏನು ಗೊತ್ತಾ, ಸಿಂಪಲ್ ಒಂದೇ ಒಂದು ಮಾತು, ನಾಳೆ ನಾನು ಮುಂಬೈಗೆ ಹೋಗ್ತೀನಿ. ಯಾರ್ದೋ ಚಂದ್ರು ಸರ್ದನ್ನ ಪಾಸ್ಪೋರ್ಟ್ ತಗೊಂಡು, ಇಲ್ಲ ಅಂತಂದರೆ ಚಂದ್ರು ಸರ್ದು ಆಗೋದೇ ಇಲ್ಲ. ಚಂದ್ರು ಸರ್ ಬರೋಕ್ಕೆ ಆಗಲ್ಲ, ನಾನು ಒಬ್ಬನೇ ಹೋಗ್ಬೇಕೀಗ, ಸಿಚುವೇಶನ್ ಹಂಗಿದೆ ಆಯಿತಾ. ಸೊ ಚಂದ್ರು ಸರ್ ಏನು ಮಾಡ್ತಾರೆ, ಗೋರಖ್ಪುರದಲ್ಲಿ ವೆಯ್ಟ್ ಮಾಡ್ತಾರೆ. ನಾನು ಗೋರಖ್ಪುರಕ್ಕೆ ಬರ್ತೀನಿ ವಾಪಸ್ಸು, ನೋಡ್ತೀನಿ ಅದು ಫ್ಲೈಟ್ ಇದೆಯಾ, ಏನಿದೆ, ಎಷ್ಟಿದೆ ನೋಡ್ತೀನಿ. ಸರ್ ಈಗ ಬೇರೆ ಆಪ್ಷನ್ನೇ ಇಲ್ಲ. ನಾವು ಗೋರಖ್ಪುರ ನಾವು ಇಷ್ಟು ಜನ ಹೋಗೋದಾ? ಕಾರ್ ಓಡಿಸ್ಕೊಳಕ್ಕಾಗುತ್ತಾ, ಮೇಯ್ನ್ ಅದನ್ನು ಕೇಳೋಕ್ಕೆ. ಎಲ್ಲಿ ಓಡಿಸೋದು ನಮ್ಮ ಕರ್ನಾಟಕದಿಂದ ಸರ್ ನೋಡಿ, ಹಂಗಾರೆ ಈಗ ಸಿಚುವೇಶನ್ ಇದೆ, ಇಲ್ಲಿಂದ ಇನ್ನು 2 ದಿನ ಹೆಂಗಿದ್ರು ನಾನು ಒಂದು ಕಾರ್ ಅಂತೂ ಓಡಿಸ್ತೀನಿ. ನೀವು ಶಾರ್ಟ್ ಕೊಟ್ಬಿಟ್ರೆ ಸಡನ್ಗೆ ಫಸ್ಟು ಆಧಾರ್ ಸರ್ ಹೇಳಿ. ಸೊ ಈಗ ಏನು ಮಾಡ್ತೀನಿ, ಹೋಗ್ತೀನಿ ನಾನು, ಆದಷ್ಟು ಅವ್ನು ಹಿಂದಿಂದೆ ಏನಾದರೂ ಮಾಡಿ ಅವ್ನು ಬಾಲ ಥರ ಆಗೋದಾದರೂ ಪರವಾಗಿಲ್ಲ, ಕಾರ್ಯವಾಸಿ ಕತೆ ಕಾಲ ರೆಡಿ ಅಂತ. ಆದರೆ ನಾಳೆನೇ ಅಪ್ಲೈ ಮಾಡಿಸ್ಬಿಟ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಸರ್ ನಾಳಿದ್ದೇ ತೆಗ್ಸ್ಕೊಳ್ಳೋಕ್ಕೆ. ಸೊ ರಿಟರ್ನ್ ಫ್ಲೈಟ್ನ ನಾನು ಬುಕ್ ಮಾಡೋಕ್ಕೆ ಹೋಗಲ್ಲ. ಎಲ್ಲಿಗೆ? ಗೋರಖ್ಪುರಕ್ಕೆ. ಜಸ್ಟ್ ಒಂದು ಸೈಡ್ ಮಾತ್ರ ಮಾಡ್ಕೊತೀನಿ ಇವಾಗ. ಮಾಡಿಕೊಂಡು ಸೀದಾ ಒಂದು ಇನ್ ಕೇಸ್ ಅವ್ನು ನಾಳೆ ಅಪ್ಲೈ ಮಾಡಿದ್ರೆ 15ಕ್ಕೆ ಸಿಗುತ್ತೆ, ಇಲ್ಲಾಂದರೆ 16ಕ್ಕೆ ಸಿಗುತ್ತೆ ಅಲ್ವಾ ಸರ್? ಇಷ್ಟಿದೆ ಪ್ಲ್ಯಾನು. ಆದರೆ ಇನ್ನೊಂದು ಪ್ಲ್ಯಾನ್ ಚೇಂಜ್ ಆಗುತ್ತೆ ರೂಟಲ್ಲಿ.
ರೂಟಲ್ಲಿ ಏನು ನೇಪಾಳ ಎಂಟ್ರಿ ಆದಮೇಲೆ ನಾವು ಲುಂಬಿನಿ ನೋಡ್ಕೊಂಡು ಹೋಗೋಣ ಅಂತಿತ್ತಲ್ಲ, ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಲುಂಬಿನಿ ಕ್ಯಾನ್ಸಲ್ ಮಾಡಿಬಿಟ್ಟು ಸೀದಾ ಎಷ್ಟಾಗುತ್ತೋ ಅಷ್ಟು ಕಾಠ್ಮಾಂಡುಗೆ ಬರಬೇಕು. ಯಾಕೆ ಅಂತಂದರೆ ನಾವು 17ಕ್ಕೆ ಕೊಟ್ಟುಬಿಟ್ರೆ ನಮಗಿನ್ನೂ ಬೇಗ ಕೊಡ್ತಾನೆ ಅವನು. ಇಷ್ಟು ಪ್ಲ್ಯಾನ್ ಆಗಿದೆ ಸರ್. ನನಗೆ ಗೊತ್ತಿರೋಂಗೆ ಇದು ಒನ್ ಆಫ್ ದ ಬೆಸ್ಟಲ್ಲಿ ಬೆಸ್ಟ್ ಐಡಿಯಾ. ಇನ್ಯಾವುದೂ ಇಲ್ಲ ಸರ್, ಯಾವ್ದಾರಿನೂ ಇಲ್ಲ. ಬಟ್ ಅಟ್ಲೀಸ್ಟು ತಪ್ಪೇನಿಲ್ಲ. ಈಗ ನೋಡಿ ಎಲ್ಲ ತಿಳ್ಕೊಂಡ್ವಿ ನಾವು ಏನೇನು ಆಗುತ್ತೆ ಎತ್ತ ಅಂತೆಲ್ಲ. ಆಮೇಲೆ ಅಷ್ಟೆಲ್ಲ ಮಾತಾಡೋದಕ್ಕೆ ಇದೊಂದು ಅಟ್ಲೀಸ್ಟ್ ಕೊನೆ ದಾರಿಗೆ ಬಂತಿದ್ದು ಸರ್. ಬೆಳಗ್ಗೆ ಕರೆಕ್ಟಾಗಿ ಜಬಲ್ಪುರಲ್ಲಿದ್ದೀವಿ. ಇಲ್ಲಿಂದ 25 ಕಿಲೋಮೀಟ್ರಲ್ಲಿ ಏರ್ಪೋರ್ಟ್ ಇದೆ. 5:45ಕ್ಕೆ ಫ್ಲೈಟ್ ಇದೆ. ನಾನು ಹೋಗ್ತೀನಿ. ಎಸ್ ಸರ್, ಈಗಲೇ ಮಾಡ್ತೀವಿ. ಅದಕ್ಕೆ ನಿಮ್ಗೆ ಒಂದ್ಸಲ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಎಸ್ ಸರ್, ಮಾಡ್ಬಿಟ್ಟು ಹೋಗ್ತೀನಿ. ಎಲ್ಲ ಒಳ್ಳೇದಾಗಲಿ ಸರ್. ಕಾಳಭೈರವಶನ ಹತ್ರ ಕೇಳ್ಕೊಳ್ಳಿ ಅಷ್ಟೇ. ಅವನ ಅದನ್ನು ಕೇಳಿದೆ ನಾನು, ಕ್ಯಾನ್ಸಲ್ ಮಾಡಿಕೊಡದೇ ಇದ್ರೆ ಏನು ಮಾಡಲಿ ಅಂತ. ಇಲ್ಲ ನೀವೇ ಇಷ್ಟಪಡಲಿಲ್ಲ ಅಂತಂದ್ರೆ ಅವ್ರು ಯಾಕೆ ನಿಮಗೆ ವೀಸಾ ಕೊಡ್ತಾರೆ? ನಂದೇ ಈ ಥರ ಪ್ಲ್ಯಾನ್ ಚೇಂಜ್ ಆಗಿದೆ ಬೇಡ ಅಂತಂದರೆ ಕೊಡ್ತಾರೆ, ಏನು ಟೆನ್ಷನ್ ಇಲ್ಲ ಅಂತಂದ್ರೆ. ಸರಿ ಆಯಿತು ಅಂತ ಹೇಳಿ. ಇಲ್ಲ ಸರ್, ಮಾಡಲೇಬೇಕು. ಜವಾಬ್ದಾರಿ ತಗೊಂಡ್ಮೇಲೆ ಖಂಡಿತ ಸರ್, ಖಂಡಿತ ಮಾಡ್ತೀನಿ ಸರ್. ಅದನ್ನ ಉಳಿಸ್ಕೊಂತೀನಿ. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಅದು ಮಾಡಿರೋದಕ್ಕೆ. ಖಂಡಿತ ಸರ್, ಖಂಡಿತ. ಹಾಂ, ಓಡ್ತೀನಿ ಸರ್, ಓಡಿ. ಈಗ ಹಂಗಾರೆ ಬುಕ್ ಮಾಡಿಬಿಡ್ತೀನಿ ಸರ್. ಹಾಂ, ನನ್ನ ಕಾರನ್ನು ನೋಡೋಣ. ಆದರ್ಶ ಅವ್ರಿಗೆ ಕೊಟ್ಟರೆ ಬೆಸ್ಟು. ಯಾಕೆಂತಂದ್ರೆ ಅವ್ರಿಗೆ ಇದು ಗೇರ್ದು ಹಿಂಸೆ ಇರಲ್ಲ. ಸೊ ಅವ್ರು ಆರಾಮಾಗಿ ಅದನ್ನು ಓಡಿಸ್ಕೊಳ್ಳಿ. ಅದೇ ಒಂದು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ಸರ್ ಎಲ್ಲರೂ. ನಾಳೆ ನಾಳಿದ್ದು 2 ದಿನ ಮಾತ್ರ. ಒಂದು 400 ಕಿಲೋಮೀಟ್ರ್ ಅಷ್ಟೇ ಬರೋ ಥರ ಪ್ಲ್ಯಾನ್ ಮಾಡ್ತೀವಿ. ಎಸ್ ಸರ್, ಅಷ್ಟೇ ಪ್ಲ್ಯಾನ್. ಹಾಂ, ಸರಿ ಸರ್. ಚಂದ್ರು ಸರ್ ಕೊಡ್ತೀನಿ ಹಂಗಾರೆ ಈಗ. ಸೊ ಏನು ಇಷ್ಟೊಂದು ನೀಟಾಗಿ ರೆಡಿಯಾಗಿ ಕೂತಿದ್ದಾನೆ ಅಂತ ನೀವು ಅನ್ಕೋತಾ ಇದ್ದೀರಾ. ಸೊ ವಿಚಾರ ಏನು ಅಂತಂದರೆ, ಆದರ್ಶ್ ಅವ್ರಿಗೆ ವೀಸಾ ಸಿಗ್ತಾ ಇಲ್ಲ ಅಂತ ಹೇಳಿದ್ವಲ್ಲ, ಅದಕ್ಕೆ ಒಂದೇ ಒಂದು ಲಾಸ್ಟ್ ಪಾಯಿಂಟ್ ಇದೆ. ಸೊ ಅದೇನು ಅಂತಂದರೆ ಮುಂಬೈಗೆ ಹೋಗೋದು. ಆ್ಯಸ್ ಯೂಶುವಲ್ ಈಗ ವೀಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಏನು ವಿಚಾರ ಏನು ಅಂತ. ಸೊ ನಾನಿವಾಗ ಮುಂಬೈಗೆ ಹೋಗ್ತೀನಿ. 2 ದಿನ ಅಲ್ಲಿದ್ದು ಅವ್ರದ್ದೇನು ವೀಸಾ ಅಪ್ಲೈ ಮಾಡಿದ್ರೋ ಅದನ್ನು ಕ್ಯಾನ್ಸಲ್ ಮಾಡಿಸಿ, ಅಲ್ಲಿ ನಾವು ಚೈನಾ ವೀಸಾ ಏನು ಅವ್ರು ಬಿಸ್ನೆಸ್ ವೀಸಾ ಹಾಕಿದ್ರಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಸಿ ಅಲ್ಲಿಂದ ಸೀದಾ ಇಲ್ಲಿಗೆ ತೊಗೊಬಂದು ಇವಾಗ ನಾರ್ಮಲ್ ಗ್ರೂಪ್ ವೀಸಾನ ಅಪ್ಲೈ ಮಾಡಬೇಕು. ಸೊ ಇದಕ್ಕೆ 5 ಗಂಟೆಗೆ ಇಲ್ಲಿಂದ ಫ್ಲೈಟ್ ಇದೆ, ಆಲ್ರೆಡಿ ಬುಕ್ ಆಗಿದೆ. ಸೊ ಇಲ್ಲಿಂದ ಹತ್ಕೊಂಡು 7 ಗಂಟೆಗೆ ಅಲ್ಲಿಗೆ ಹೋಗ್ತೀನಿ. 10 ಗಂಟೆಗೆ ಅವ್ರ ಆಫೀಸಿಗೆ ತಲುಪಿ ಅದನ್ನು ಸಬ್ಮಿಟ್ ಮಾಡೋಂಥ ಕೆಲಸನ ಮಾಡ್ತೀನಿ.